Dear students, myself Chaitra C. ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಪೊಲಿಟಿಕಲ್ ಸೈನ್ಸ್. ಸೊ ನಾನಿವತ್ತು BA ಸ್ಟೂಡೆಂಟ್ಸಿಗೆ ಇರುವಂಥ ಒಂದು ಇಂಪಾರ್ಟೆಂಟ್ ಟಾಪಿಕ್ ವೆಸ್ಟರ್ನ್ ಆ್ಯಂಡ್ ಇಂಡಿಯನ್ ಪೊಲಿಟಿಕಲ್ ಥಾಟ್ನ ಒಂದು ಟಾಪಿಕ್ JS ಮಿಲ್ ಮೇಲೆ ಟೀಚ್ ಮಾಡೋದಕ್ಕೆ ಇಲ್ಲಿದ್ದೀನಿ. ಸೊ ಈಗ JS ಮಿಲ್ ರವರ ಪರಿಚಯವನ್ನು ಮಾಡೋಕ್ಕೂ ಮುಂಚೆ JS ಮಿಲ್ ರವರ ಚಿಂತನೆಗಳನ್ನ ನಾವು ಯಾಕೆ ಇವತ್ತು ಓದ್ಕೋಬೇಕು, ಯಾಕೆ JS ಮಿಲ್ ಇವತ್ತು ಪ್ರಸ್ತುತ 19ನೇ ಶತಮಾನದ ಚಿಂತಕ, 21ನೇ ಶತಮಾನದಲ್ಲಿ ಅವರ ಪ್ರಾಮುಖ್ಯತೆ ಏನು ಅಂತ ಮೊದಲು ನೋಡೋದಾದರೆ, ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಲವಾರು ದೇಶಗಳು ರೂಢಿಸ್ಕೊಂಡಿವೆ. ಅದರಲ್ಲಿ ಅತಿ ಹೆಚ್ಚು ದೇಶಗಳು ಅಂದರೂ ತಪ್ಪಾಗಲ್ಲ. ಸೊ ಈಗ ಪ್ರಜಾಪ್ರಭುತ್ವವನ್ನು ರೂಢಿಸ್ಕೊಂಡಿರೋ ದೇಶಗಳಲ್ಲಿ ಹಲವಾರು ಮಾರ್ಪಾಡುಗಳಾಗಬೇಕಿದೆ. ಆ ಮಾರ್ಪಾಡುಗಳ ಬಗ್ಗೆ JS ಮಿಲ್ ರವರು ಹಲವಾರು ಲೇಖನಗಳನ್ನ ಬರೆದಿದ್ದಾರೆ. ಅದರ ಜೊತೆಯಲ್ಲಿ ನಾವಿವತ್ತು ಅಲ್ಪಸಂಖ್ಯಾತರ ಹಕ್ಕುಗಳ ಬಗ್ಗೆ ಮಾತಾಡ್ತೀವಿ. ಅಲ್ಪಸಂಖ್ಯಾತ ಹಕ್ಕುಗಳು ಅಂತ ಬಂದಾಗ ಜಾತಿ ಆಧರಿಸಿರಬಹುದು, ಧರ್ಮ ಆಧರಿಸಿರಬಹುದು, ಭಾಷೆ ಆಧಾರಿತ ಅಲ್ಪಸಂಖ್ಯಾತರಿರಬಹುದು, ಮತ್ತು ಲಿಂಗ ಆಧಾರಿತ ಅಲ್ಪಸಂಖ್ಯಾತರು. ಫಾರ್ ಎಕ್ಸಾಂಪಲ್ ನಾವಿವತ್ತು ಮಂಗಳಮುಖಿಯರಿಗೆ ಅಂತ ಹೇಳಿ ಹಕ್ಕುಗಳಿಗೆ ಪ್ರಸ್ತಾಪವನ್ನು ಕೂಡ ಮಾಡ್ತೀವಿ. ಸೊ ಈ ರೀತಿ ಅಲ್ಪಸಂಖ್ಯಾತ ಹಕ್ಕುಗಳ ಬಗ್ಗೆ ಮೊದಲು ಪ್ರತಿಪಾದನೆ ಮಾಡಿದವರು JS ಮಿಲ್ ಅಂತ ಹೇಳಿದ್ರು, ಅದು ಅತಿಶಯ ಏನಲ್ಲ. ಅದ್ರ ಜೊತೆಲಿ ನಾವಿವತ್ತು ವೈಯಕ್ತಿಕ ಹಕ್ಕುಗಳು, ಇಂಡಿವಿಜುವಲ್ ರೈಟ್ಸ್ ಮತ್ತು ಸೋಷಿಯಲ್ ಲಿಬರ್ಟಿ ಅಂತೆಲ್ಲ ಮಾತಾಡ್ತೀವಿ ಆಯಿತಾ. ಆ ಕಾನ್ಸೆಪ್ಟ್ಸ್ ಏನಿವೆ ಅದ್ರ ಮೇಲೆ ಹಲವಾರು ಲೇಖನಗಳನ್ನ ಬರೆದಂಥವರು ಕೂಡ JS ಮಿಲ್ಲೇ ಆಗಿರ್ತಾರೆ. ಅದ್ರ ಜೊತೆಯಲ್ಲಿ ನಾವಿವತ್ತು ನೋಡ್ತೀವಿ, ಯಾವುದೇ ಸರ್ಕಾರ ಬಂದ್ರೂ ಪಾಪ್ಯುಲಿಸ್ಟ್ ಸ್ಕೀಮ್ಗಳನ್ನ ತರ್ತವೆ. ಅಂದರೆ ಅತಿ ಹೆಚ್ಚು ಜನರಿಗೆ ಅದರಿಂದ ಲಾಭ ಆಗಬೇಕು, ನೆಕ್ಸ್ಟ್ ವೋಟ್ ಬ್ಯಾಂಕ್ನ ನಾವು ಗಾರ್ನರ್ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರಗಳು ಹಲವಾರು ಸ್ಕೀಮ್ಸ್ನ ಲಾಂಚ್ ಮಾಡುತ್ತೆ ಆಯಿತಾ. ಈ ಪಾಪ್ಯುಲಿಸ್ಟ್ ಐಡಿಯಾಸ್ ಏನಿದೆ ಅದರ ಹಿಂದೆ ಇರುವಂತಹ ಒಂದು ತತ್ವನ ನಾವು ಯುಟಿಲಿಟೇರಿಯನಿಸಮ್ ಅಥವಾ ಉಪಯುಕ್ತವಾದ ಅಂತ ಕರಿತೀವಿ. ಅದನ್ನು ಪ್ರತಿಪಾದಿಸಿದಂಥ ಪ್ರಮುಖ ಚಿಂತಕ ಜೆರೆಮಿ ಬೆಂಥಮ್ ಅನ್ನೋರು. ಈ ಜೆರೆಮಿ ಬೆಂಥಮ್ ಅನ್ನೋರು ಸೃಷ್ಟಿಸಿದಂತಹ ಅಥವಾ ನೀಡಿದಂತಹ ಉಪಯುಕ್ತವಾದ ಅನ್ನೋ ಒಂದು ಸಿದ್ಧಾಂತವನ್ನು ಸ್ವಲ್ಪ ಫಿಲ್ಟ್ರ್ ಮಾಡಿದವರು, ರಿಫೈನ್ ಮಾಡಿದವರು, ರೆಜುವಿನೇಟ್ ಮಾಡಿದವರು JS ಮಿಲ್. ಓಕೆ, ಸೊ ಇವತ್ತಿಗೂ ಸರ್ಕಾರ ಏನೇ ಸ್ಕೀಮ್ಸ್ ಮಾಡಿದ್ರು ಅದರ ಶ್ರೇಯ ಯುಟಿಲಿಟೇರಿಯನಿಸಮ್ನ ಪ್ರತಿಪಾದಿಸಿದಂಥವ್ರಿಗೆ ಹೋಗುತ್ತೆ. ಅದರಲ್ಲಿ ಪ್ರಮುಖರೊಬ್ಬರು JS ಮಿಲ್ ಆಗಿರ್ತಾರೆ. ಅದಾದಮೇಲೆ ಮಹಿಳೆಯರಿಗೆ ಇವತ್ತು ಮತದಾನದ ಹಕ್ಕಿದೆ, ಉದ್ಯೋಗ ಅವಕಾಶಗಳು ಸಿಗುತ್ತೆ, ಮತ್ತು ಎಲ್ಲ ಅವರ ಮೆರೈಟಲ್ ಇಶ್ಯೂಸ್ ಅಂತೀವಿ ನಾವು, ಮದುವೆ ವಿಷಯಗಳಲ್ಲಿ ಕೆಲವು ಬಾರಿ ಹೆಣ್ಮಕ್ಳಿಗೆ ಯಾವುದೇ ಅವಕಾಶಗಳನ್ನ ಕೊಡ್ತಾ ಇರಲಿಲ್ಲ. ತಂದೆ ಹೇಳಿದವ್ರನ್ನ ಅವ್ರು ಮದುವೆಗೆ ಬೇಕಿರುತ್ತೆ. ಸೊ ಮೆರೈಟಲ್ ಇಶ್ಯೂಸ್ನಲ್ಲಿ ಹೆಣ್ಮಕ್ಳಿಗೆ ಅವಕಾಶವನ್ನು ನೀಡಲಾಗ್ತಾ ಇರಲಿಲ್ಲ. ಅಂಥ ಸಮಸ್ಯೆಗಳು ಬ್ರಿಟನ್ನಲ್ಲಿದ್ದಾಗ ಅದರ ವಿರುದ್ಧ ತಿರುಗಿ ಬಿದ್ದವರು JS ಮಿಲ್. ಸೊ ಅವರು ಬ್ರಿಟನ್ ಸಂಸತ್ನಲ್ಲೇ ಹೆಣ್ಮಕ್ಳ ಹಕ್ಕುಗಳಿಗೋಸ್ಕರ ಹೋರಾಟವನ್ನು ಮಾಡಿದಂಥ ಮಹಾನ್ ಚಿಂತಕ. ಸೊ ಈ ಹಿನ್ನೆಲೆಯಲ್ಲಿ ನಾನು ನಿಮಗೆ ಇಲ್ಲಿ JS ಮಿಲ್ ರವರ ಒಂದು ಚಿತ್ರಣವನ್ನು ನೀಡಿದ್ದೇನೆ. ಓಕೆ, ಸೊ JS ಮಿಲ್ ರವರ ತಂದೆ ಇವರು, ನೆಕ್ಸ್ಟ್ ಸ್ಲೈಡ್ನಲ್ಲಿ ಜೇಮ್ಸ್ ಮಿಲ್ ಅಂತ, ಮತ್ತು ಪಕ್ಕದಲ್ಲಿರೋದು ಅವರ JS ಮಿಲ್ ರವರ ವೈಫ್ ಹ್ಯಾರಿಯಟ್ ಟೇಲರ್ ಮಿಲ್ ಅಂತ. ಈಗ JS ಮಿಲ್ ಅಂತ ಇದ್ದೀನಿ, ಫುಲ್ ಫಾರ್ಮ್ ಏನು ಅಂದರೆ ಜಾನ್ ಸ್ಟುವರ್ಟ್ ಮಿಲ್ ಆಯಿತಾ. ಅವರ ತಂದೆ ಜೇಮ್ಸ್ ಮಿಲ್. ಯಾಕೆ ಜೇಮ್ಸ್ ಮಿಲ್ ರವರ ಚಿತ್ರನ ಇಲ್ಲಿ ನೀಡಿದ್ದೀನಿ ಅಂತ ನೋಡೋದಾದರೆ, JS ಮಿಲ್ ಒಬ್ಬ ಪ್ರಮುಖ ಅರ್ಥಶಾಸ್ತ್ರಜ್ಞರಾಗಿದ್ದರು. ಅವರ ತಂದೆ ಅರ್ಥಶಾಸ್ತ್ರಜ್ಞರಾಗಿದ್ದರು. ಆ್ಯಂಡ್ JS ಮಿಲ್ ರವರ ಫ್ರೆಂಡ್ ಜೆರೆಮಿ ಬೆಂಥಮ್. ಓಕೆ, ಸೊ ಜೆರೆಮಿ ಬೆಂಥಮ್ ನಾನು ನಿಮ್ಗಾಗಲೇ ಹೇಳಿದ್ನಲ್ವ, ಯುಟಿಲಿಟೇರಿಯನಿಸಮ್ನ ಪ್ರತಿಪಾದಿಸಿದವರು, ಉಪಯುಕ್ತವಾದವನ್ನು ಪ್ರತಿಪಾದಿಸಿದವರು ಅಂತ ನಾನು ನಿಮಗಾಗಲೇ ಹೇಳಿದ್ನಲ್ವ. ಸೊ ಅದರ ಪ್ರಭಾವ JS ಮಿಲ್ಲಿಗೆ ಹೇಗಾಯಿತು ಅಂದರೆ ಅವ್ರ ತಂದೆಯ ಮೂಲಕ, ಅವ್ರ ತಂದೆಯ ಸ್ನೇಹಿತರ ಮೂಲಕ. ಓಕೆ, ಅದಾದಮೇಲೆ ನೆಕ್ಸ್ಟ್ ನಾನು ನಿಮಗೆ ಕೊಟ್ಟಿರುವಂಥ ಚಿತ್ರ ಹ್ಯಾರಿಯಟ್ ಟೇಲರ್ ಮಿಲ್. ಈಗ ಹ್ಯಾರಿಯಟ್ ಟೇಲರ್ ಮಿಲ್ ಬಂದುಬಿಟ್ಟು JS ಮಿಲ್ ರವರ ಪತ್ನಿ. ಅವ್ರು ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ ಅಂತ ನೋಡೋದಾದರೆ, ಅವರು ಕೂಡ ಒಬ್ಬ ಬ್ರಿಟನ್ನಲ್ಲಿದ್ದಂತಹ ಒಬ್ಬ ಪ್ರಮುಖ ಚಿಂತಕಿ ಹಾಗೂ ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿ. ಓಕೆ, ಸೊ JS ಮಿಲ್ ಮತ್ತು ಹ್ಯಾರಿಯಟ್ ಟೇಲರ್ ಮಿಲ್ ನಮ್ಮ ದೇಶದಲ್ಲಿ ನಾವು ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿ ಜ್ಯೋತಿಬಾ ಫುಲೆ ಅವ್ರನ್ನ ನೋಡ್ತೀವಲ್ಲ, ಒಂದು ಹೋರಾಟಕ್ಕೆ ಇಳಿದಂತಹ ದಂಪತಿಗಳ ರೀತಿ ಇವ್ರನ್ನ ನಾವು ಕಂಪೇರ್ ಮಾಡಿ ಮಾತಾಡ್ಬೋದು. ಓಕೆ, ಸೊ ಮಹಿಳೆಯರ ಶಿಕ್ಷಣ, ಮಹಿಳೆಯರ ಫ್ರೆಂಚೈಸ್ಮೆಂಟ್ ಅಥವಾ ಈ ಮತದಾನದ ಅವಕಾಶ ಸಿಗೋದಕ್ಕೆ ಇಬ್ಬರು ಸಹ ಹೋರಾಟವನ್ನು ಮಾಡಿದರು ಬ್ರಿಟನ್ನಲ್ಲಿ. ಆ್ಯಂಡ್ ಹಲವಾರು ಲೇಖನಗಳನ್ನ ಈ ಪರಿಸ್ಥಿತಿಯಲ್ಲಿ ಬರೆದಿದ್ದಾರೆ. ಓಕೆ, ಸೊ ಇಲ್ಲಿಗ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ನಿಮಗೆ JS ಮಿಲ್ ರವರ ಪರಿಚಯವನ್ನು ನೀಡ್ತಾ, ಅವರ ಕಾಲಾವಧಿ ನೋಡಿ 20 ಮೇ 1806 ಮತ್ತು ಅವರ ಮೃತ್ಯು ಆಗಿದ್ದು ಮೇ 8, 1873. ಓಕೆ, ಸೊ JS ಮಿಲ್ ರವರು ಒಬ್ಬ ಬ್ರಿಟಿಷ್ ಚಿಂತಕರಾಗಿದ್ದರು. JS ಮಿಲ್ ರವರು ಒಬ್ಬ ಪೊಲಿಟಿಕಲ್ ಎಕನಾಮಿಸ್ಟ್, ಅಂದರೆ ರಾಜಕೀಯ ಮತ್ತು ಅರ್ಥವ್ಯವಸ್ಥೆ ಎರಡನ್ನೂ ಸಹ ವಿಶ್ಲೇಷಣೆ ಮಾಡ್ತಾ ಇದ್ದಂಥ ಒಬ್ಬ ವಿಶ್ಲೇಷಣಾಕಾರ. ಎಟ್ ದ ಸೇಮ್ ಟೈಮ್ ಅವರೊಬ್ಬ ನಾಗರಿಕ ಸೇವಕರಾಗಿದ್ದರು.
ಏಕೆಂದರೆ ನಾನು ನೆಕ್ಸ್ಟ್ ಲೈನಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದೀನಿ ನೋಡಿ. ಈ ವರ್ಕ್ ಎಟ್ ದಿ ಲಂಡನ್ಸ್ ಆಫೀಸ್ ಆಫ್ ದಿ ಈಸ್ಟ್ ಇಂಡಿಯಾ ಕಂಪನಿ. ನಿಮಗೆ ಈಸ್ಟ್ ಇಂಡಿಯಾ ಕಂಪ್ನಿ ಗೊತ್ತಿರಬಹುದು, ಬ್ರಿಟಿಷರ ಒಂದು ಜಾಯಿಂಟ್ ಸ್ಟಾಕ್ ಕಂಪ್ನಿ ಥರ. ಅದು ಭಾರತದಲ್ಲಿ, ಅದು ಭಾರತ ಅನ್ನೋದಕ್ಕಿಂತ ಈ ಇಂಡಿಯನ್ ಓಷನ್ ರೀಜನ್ ಏನಿದೆ ಅಲ್ಲೆಲ್ಲ ಅವರು ವಸಾಹತುಶಾಹಿತ್ವವನ್ನು ಹರಡಿಸೋದಕ್ಕೆ ಈ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ. ಅದರ ಕಚೇರಿ ಲಂಡನ್ನಲ್ಲಿತ್ತು. ಆ ಕಚೇರಿನಲ್ಲಿ JS ಮಿಲ್ರವರು ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಅಟ್ ದ ಸೇಮ್ ಟೈಮ್ ಅವರೊಬ್ಬ ಚುನಾವಣೆಯಲ್ಲಿ ನಿಂತು ಸ್ಪರ್ಧಿಸಿ ಗೆದ್ದಂತಹ ಪ್ರತಿನಿಧಿಯೂ ಆಗಿದ್ದರು. ಓಕೆ, ಬರೀ ಚಿಂತಕ ಅಷ್ಟೇ ಅಲ್ಲ, ಒಬ್ಬ ಜನಪ್ರತಿನಿಧಿ ಕೂಡ ಆಗಿದ್ದರು. ಬ್ರಿಟನ್ನಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಂಸದೀಯ ಮಾದರಿ ವ್ಯವಸ್ಥೆ ಇದೆ, ದ್ವಿಸದನ ಶಾಸಕಾಂಗ ಇದೆ. ಅದರಲ್ಲಿ ಕೆಳಮನೆ ನಮ್ಮಲ್ಲಿ ಹೇಗೆ ಲೋಕಸಭೆ ಇದೆ, ಬ್ರಿಟನ್ನಲ್ಲಿ ಅದೇ ರೀತಿ ಹೌಸ್ ಆಫ್ ಕಾಮನ್ಸ್ ಅಂತ ಇದೆ. ಓಕೆ, ಸೊ ಹೌಸ್ ಆಫ್ ಕಾಮನ್ಸ್ನಲ್ಲಿ ಚುನಾವಣೆ ಮೂಲಕ ಆಯ್ಕೆಯಾಗಿ ಬಂದಂತಹವರು JS ಮಿಲ್ ಆಗಿದ್ದರು. ಓಕೆ, ಸೊ ಇದಿಷ್ಟು ನಿಮಗೆ JS ಮಿಲ್ರವರ ಪರಿಚಯ. ಮತ್ತು ಅವರ ತಂದೆ ಹೆಸರು ಜೇಮ್ಸ್ ಸ್ಟುವರ್ಟ್ ಮಿಲ್ ಮತ್ತು ಅವರ ತಾಯಿ ಹ್ಯಾರಿಯಟ್ ಬ್ಯಾರೋ ಅಂತ ಆಗಲೇ ಹೇಳಿದೆ. ಮತ್ತು ಅವರ ಪತ್ನಿ ಹ್ಯಾರಿಯಟ್ ಟೇಲರ್ ಮಿಲ್ ಬಗ್ಗೆ ಕೂಡ ನಾನು ನಿಮಗಾಗಲೇ ತಿಳಿಸಿದ್ದೀನಿ. ಸೊ 19ನೇ ಶತಮಾನದ ಪ್ರಮುಖ ಉದಾರವಾದಿ ಚಿಂತಕರಲ್ಲಿ ನಿಲ್ಲುವವರು JS ಮಿಲ್. ಸೊ ಇವರು ಜಾನ್ ಲಾಕ್ ರವರ ಸಿದ್ಧಾಂತಗಳಿಂದ, TH ಗ್ರೀನ್ ಅವರ ಸಮಕಾಲೀನರು. ಸೊ ಇವರು ಇಂಥ ಎಲ್ಲ ಚಿಂತಕರಿಂದ ಪ್ರೇರಣೆಯನ್ನು ಪಡೆದು ಪ್ರಭಾವಿತರಾದಂತಹ ವ್ಯಕ್ತಿ. ಓಕೆ, ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗ್ತಾ, ಹಿ ವಾಸ್ ಅ ನ್ಯಾಚುರಲಿಸ್ಟ್. ನಾನು ಆಗಲೇ ಹೇಳಿದ ಹಾಗೆ ಜಾನ್ ಲಾಕ್ ಬಗ್ಗೆ ನೀವು ಕೇಳಿದ್ದೀರಾ, ಹಿಂದೆ ಓದಿದ್ದೀರಾ ಕೂಡ. ಜಾನ್ ಲಾಕ್ರವರು ನೀಡಿರುವಂತಹ ಸಾಮಾಜಿಕ ಒಪ್ಪಂದ ಸಿದ್ಧಾಂತ, ರಾಜ್ಯದ ಉಗಮ ಸಿದ್ಧಾಂತಗಳಲ್ಲಿ ಪ್ರಮುಖವಾದದನ್ನು ಸ್ಟೂಡೆಂಟ್ಸ್ ಫಸ್ಟ್ ಇಯರಲ್ಲೆಲ್ಲ ಓದಿರ್ತೀರ. ಸೊ ಈಗ ಜಾನ್ ಲಾಕ್ರವರು ಪ್ರತಿ ಮನುಷ್ಯನಿಗೆ ಹುಟ್ಟುತ್ತಾ 3 ಹಕ್ಕಿರುತ್ತೆ ಅಂತ ಹೇಳ್ತಾರೆ. ನೈಸರ್ಗಿಕವಾಗಿ 3 ಹಕ್ಕುಗಳಿರುತ್ತೆ ಅಂತ ಹೇಳ್ತಾರೆ. ರೈಟ್ ಟು ಲೈಫ್, ರೈಟ್ ಟು ಲಿಬರ್ಟಿ, ರೈಟ್ ಟು ಪ್ರಾಪರ್ಟಿ. ಸೊ ಜೀವಿಸುವ ಹಕ್ಕು, ಸ್ವತಂತ್ರದ ಹಕ್ಕು, ಆಸ್ತಿಯ ಹಕ್ಕು. ಓಕೆ, ಸೊ ನೀವು ಹುಟ್ಟುತ್ತಾನೆ ಈ 3 ಹಕ್ಕುಗಳನ್ನ ನೀವು ಪಡೆದಿರ್ತೀರಾ ಅಂತ. ಅಂದರೆ ಪ್ರತಿ ವ್ಯಕ್ತಿ ಈಸ್ ಬಾರ್ನ್ ಫ್ರೀ ಅನ್ನೋ ಥರ. ಓಕೆ, ಅವನಿಗೆ ಅವ್ರದ್ದೇ ಆದಂಥ ಹಕ್ಕುಗಳು ಅವನಿಗೆ ಜನ್ಮದಿಂದಲೇ ಬಂದಿರುತ್ತೆ. ಈ ನೈಸರ್ಗಿಕ ಹಕ್ಕುಗಳ ಬಗ್ಗೆ ಅವ್ರು ಏನು ಪ್ರತಿಪಾದನೆ ಮಾಡಿದ್ರು, ಯಾರು ಜಾನ್ ಲಾಕ್ ಏನು ಪ್ರತಿಪಾದಿಸಿದ್ರೋ ಅದನ್ನು JS ಮಿಲ್ ಎಂಡೋರ್ಸ್ ಮಾಡ್ತಾರೆ. ಅವರು ಅದನ್ನು ಒಪ್ಕೋತಾರೆ, ಅದಕ್ಕೆ ಮನ್ನಣೆಯನ್ನು ನೀಡ್ತಾ ಹೋಗ್ತಾರೆ. ಅದಾದಮೇಲೆ ನಾನು ಹಿಂದೆ ಹೇಳಿದ ಹಾಗೆ 2ನೇ ಪಾಯಿಂಟ್ ಇಲ್ಲಿ ಏನು ಮೆನ್ಷನ್ ಮಾಡಿದ್ದೀನಿ, JS ಮಿಲ್ ಮಾಡಿಫೈಡ್ ದ ಯುಟಿಲಿಟೇರಿಯನಿಸಮ್ ಅಥವಾ ಹೆಡೋನಿಸ್ಟಿಕ್ ಥಾಟ್ ಪ್ರಪೌಂಡೆಡ್ ಬೈ ಜೆರೆಮಿ ಬೆಂಥಮ್ ಆ್ಯಂಡ್ ಆ್ಯಡೆಡ್ ಆ್ಯನ್ ಎಥಿಕಲ್ ಡೈಮೆನ್ಷನ್ ಟು ಇಟ್. ಅಂದರೆ ಯುಟಿಲಿಟೇರಿಯನಿಸಮ್ ಅಥವಾ ಉಪಯುಕ್ತವಾದ ಅಂದರೆ ಅತಿ ಹೆಚ್ಚು ಜನರ ಅತಿ ಹೆಚ್ಚು ಸುಖ, ಗ್ರೇಟೆಸ್ಟ್ ಹ್ಯಾಪಿನೆಸ್ ಆಫ್ ದಿ ಗ್ರೇಟೆಸ್ಟ್ ನಂಬರ್ಸ್. ಇವಾಗ ಸರ್ಕಾರ ಬಂದಾಗ ಸರ್ಕಾರದ ಉದ್ದೇಶ ಏನಾಗಿರುತ್ತೆ ಅಂದರೆ ಅತಿ ಹೆಚ್ಚು ಜನರಿಗೆ ಅನುಕೂಲಗಳನ್ನ ಕಲ್ಪಿಸಬೇಕು, ಅತಿ ಹೆಚ್ಚು ಜನರಿಗೆ ಖುಷಿಯನ್ನು ನೀಡಬೇಕು ಅನ್ನೋದು ಪ್ರತಿ ಸರ್ಕಾರದ ಉದ್ದೇಶ ಆಗಿರುತ್ತೆ, ಆಯಿತಾ. ಸೊ ಮನುಷ್ಯ ಯಾವತ್ತೂ ಅಷ್ಟೇ ಖುಷಿ ಮತ್ತು ದುಃಖ ಅಂತ ಬಂದಾಗ ಖುಷಿನ ಆಯ್ಕೆ ಮಾಡ್ಕೋತಾನೆ ಒಬ್ಬ ಇಂಡಿವಿಜುವಲ್. ಅದೇ ರೀತಿ ಸಮಾಜ ಕೂಡ. ಓಕೆ, ಯಾವ ಒಂದು ಸ್ಕೀಮಿಂದ, ಒಂದು ಪ್ರೋಗ್ರಾಮಿಂದ ಅತಿ ಹೆಚ್ಚು ಜನರಿಗೆ ಖುಷಿ ಸಿಗುತ್ತೋ ಎಲ್ಲರೂ ಅದನ್ನೇ ಅಲಂಘಿಸ್ತಾರೆ. ಫಾರ್ ಎಕ್ಸಾಂಪಲ್, ಇಲೆಕ್ಷನ್ಸ್ ನಡೆದಾಗ ನಿಮಗೆ ಗೊತ್ತಿರಬಹುದು, ಚುನಾವಣೆಗೂ ಮುಂಚೆ ರಾಜಕೀಯ ಪಕ್ಷಗಳು ತಮ್ಮ ಮ್ಯಾನಿಫೆಸ್ಟೋಸನ್ನು ನೀಡುತ್ತೆ, ಆಯಿತಾ. ನಾನು ಚುನಾವಣೆಯಲ್ಲಿ ಗೆದ್ದರೆ ಇಂಥದ್ದು ಮಾಡ್ತೀನಿ ಅಂತ. ಸೊ ಅತಿ ಹೆಚ್ಚು ಜನರಿಗೆ ಯಾವ ಮ್ಯಾನಿಫೆಸ್ಟೋದಲ್ಲಿರೋ ಯಾವ ವಿಷಯ ಇಷ್ಟ ಆಗುತ್ತೋ ಆ ಪಕ್ಷ ಅಥವಾ ಆ ವ್ಯಕ್ತಿ ಚುನಾವಣೆಯಲ್ಲಿ ಗೆಲ್ಲುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಓಕೆ, ಸೊ ಬೇಸಿಕಲಿ ಯುಟಿಲಿಟೇರಿಯನಿಸಮ್ ಅನ್ನೋದು ಇವತ್ತಿನ ನಮ್ಮ ಸಾಮಾಜಿಕ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆಯ ಮೂಲ ಅಂತ ಹೇಳಿದ್ರೆ ತಪ್ಪಲ್ಲ. ಸೊ ಈ ಈ ಉಪಯುಕ್ತವಾದಕ್ಕೆ ಒಂದು ಹೊಸ ಆಯಾಮವನ್ನು ನೀಡಿದವರು JS ಮಿಲ್. ಓಕೆ, ಅವ್ರೇನು ಹೇಳ್ತಾರೆ, ಖುಷಿ ಅಂತ ಬಂದಾಗ ಹೆಚ್ಚು ಖುಷಿ, ಕಡಿಮೆ ಖುಷಿ, ದುಃಖ ಅಂತ ಬಂದಾಗ ಹೆಚ್ಚಿನ ದುಃಖ, ಕಡಿಮೆ ದುಃಖ ಅಂತ ಇರುತ್ತೆ. ಕೆಲವರಿಗೆ ಒಂದು ಕವಿತೆ ಓದೋದ್ರಿಂದ ಖುಷಿ ಸಿಗ್ಬೋದು, ಕೆಲವರಿಗೆ ಮಲಗೋದ್ರಿಂದ ಖುಷಿ ಸಿಗ್ಬೋದು. ಈಗ ಕವಿತೆ ಓದೋದ್ರಿಂದ ಖುಷಿ ಹೆಚ್ಚಾ, ನಿದ್ದೆ ಮಾಡೋದ್ರಿಂದ ಖುಷಿ ಹೆಚ್ಚಾ ಅನ್ನೋದನ್ನ ಹೇಗೆ ಅಳಿತೀರಾ ಅಂದರೆ, ಖುಷಿ ಅಥವಾ ದುಃಖ ಕ್ವಾಂಟಿಟೇಟಿವ್ ಅಲ್ಲ, ಅಂದರೆ ಗುಣಾತ್ಮಕ ಅಲ್ಲ, ಆಯಿತಾ. ಅದು ಪ್ರಮಾಣಾತ್ಮಕ ಅಲ್ಲ, ಅದು ಗುಣಾತ್ಮಕ ಒಂದು ವ್ಯವಸ್ಥೆ, ಅದೊಂದು ಕ್ವಾಲಿಟೇಟಿವ್ ಇನ್ ನೇಚರ್, ಇಟ್ ಈಸ್ ನಾಟ್ ಕ್ವಾಂಟಿಟೇಟಿವ್ ಇನ್ ನೇಚರ್ ಅಂತ JS ಮಿಲ್ರವರು ಹೇಳಿದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಇಸ್ ಹಿ ವಾಸ್ ಅ ಪ್ರಾಮಿನೆಂಟ್ ಥಿಂಕರ್ ಆಫ್ ದ ಪೀರಿಯಡ್ ಆಫ್ ಕ್ಲಾಸಿಕಲ್ ಲಿಬರಲಿಸಮ್. ಓಕೆ, ಸೊ ಇಲ್ಲಿ ಇವಾಗ ಲಿಬರಲಿಸಮ್ ಅಥವಾ ವ್ಯಕ್ತಿವಾದ ಅಂತ ಮಾತಾಡಿದಾಗ, ಲಿಬರ್ಟಿ ಅಂತ ನಾವೇನು ಫ್ರೀಡಮಿಗೆ, ಇಂಡಿವಿಜುವಲ್ ಫ್ರೀಡಮಿಗೆ ಇಂಪಾರ್ಟೆನ್ಸ್ ಕೊಡುವಂಥದ್ದು ಅಂತ ಬೇಸಿಕಲಿ ನಾವು ಹೇಳ್ತೀವಿ. ಸೊ ಈಗ ಇಂಡಿವಿಜುವಲ್ ಫ್ರೀಡಮ್ ಇಂಪಾರ್ಟೆಂಟ್. ಓಕೆ, ಸಮಾಜದಲ್ಲಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಆಗ ಇಂಡಿವಿಜುವಲ್ ಬೆಳೆಯೋಕ್ಕಾಗಲ್ಲ. ಓಕೆ, ರಾಜ್ಯ ನಿಮಗೆ ಕಡಿವಾಣಗಳನ್ನ ಹಾಕುತ್ತೆ, ರೆಸ್ಟ್ರಿಕ್ಷನ್ಸನ್ನು ಹಾಕುತ್ತೆ. ಯಾವ ಮೂಲಕ? ಕಾನೂನುಗಳ ಮೂಲಕ. ಸಮಾಜ ಕಡಿವಾಣವನ್ನು ಹಾಕೋಕ್ಕೆ ಹೇಗೆ ಅಂದರೆ ಸಂಪ್ರದಾಯಗಳ ಮೂಲಕ ಸಮಾಜ ನಿಮಗೆ ಕಡಿವಾಣಗಳನ್ನ ಹಾಕುತ್ತೆ.
ಓಕೆ. ಸೊ ವ್ಯಕ್ತಿ ಇಂಪಾರ್ಟೆಂಟ್, ವ್ಯಕ್ತಿಯ ಸ್ವಾತಂತ್ರ್ಯ ಇಂಪಾರ್ಟೆಂಟ್. ವ್ಯಕ್ತಿ ಬೆಳೆದ್ರೆ ಆಟೋಮೆಟಿಕಲಿ ಸಮಾಜ ಬೆಳೆಯುತ್ತೆ ಅಂತ ಉದಾರವಾದಿಗಳು ಹೇಳ್ತಾರೆ. ಅದಕ್ಕೆ ಮೂಲ ನಾವು ನೋಡ್ತಾ ಹೋದರೆ ಎಕನಾಮಿಕ್ಸ್ನಲ್ಲಿ ನಿಮಗೆ ಆ್ಯಡಮ್ ಸ್ಮಿತ್ ಸಿಗ್ತಾರೆ. ಓಕೆ, ಅವ್ರು ಲೇಸಫೇರ್ ಅನ್ನೋ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ, ಲೀವ್ ಮ್ಯಾನ್ ಅಲೋನ್ ಅಂತ. ಅದಾದಮೇಲೆ ನಿಮಗೆ ಜಾನ್ ಲಾಕ್ ಬರ್ತಾರೆ. ಜಾನ್ ಲಾಕ್ ಅವರು ಕೂಡ ಅದರಲ್ಲಿ ನೈಸರ್ಗಿಕವಾಗಿ ಮನುಷ್ಯನಿಗೆ ಹಕ್ಕುಗಳಿರ್ತವೆ ಅಂತ ಹೇಳಿ ಮನುಷ್ಯನ ಒಂದು ಹುಟ್ಟನ್ನೇ ಸಂಭ್ರಮಿಸ್ತಾರೆ. ಓಕೆ. ಸೊ ಈಗ ಈ ಲಿಬರಲಿಸಮಲ್ಲಿ 2 ಥರ ಇದೆ. ಒಂದು ಪಾಸಿಟಿವ್ ಲಿಬರ್ಟಿ, ಇನ್ನೊಂದು ನೆಗೆಟಿವ್ ಲಿಬರ್ಟಿ ಅಂತ. ಪಾಸಿಟಿವ್ ಅಥವಾ ಸಕಾರಾತ್ಮಕ ಸ್ವತಂತ್ರ ಅಂತ ನಾವು ಮಾತಾಡೋದಾದರೆ ಏನು ಅಂದರೆ, ರಾಜ್ಯ ವ್ಯಕ್ತಿಯ ಬೆಳವಣಿಗೆಗೆ ಹಸ್ತಕ್ಷೇಪ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ಸ್ಟೂಡೆಂಟ್ಸಿಗೆ ಎಜುಕೇಷನ್ ಸಿಗಬೇಕು. ಓಕೆ, ಎಲ್ಲೋ ರಿಮೋಟ್ ಪ್ಲೇಸಲ್ಲಿ ಸ್ಟೂಡೆಂಟ್ಸ್ ಎಜುಕೇಷನ್ ಸಿಗೋದು ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಒಂದು ರೂರಲ್ ಪ್ಲೇಸಲ್ಲಿ ಒಂದು ಕಾಲೇಜನ್ನ ಸ್ಥಾಪನೆ ಮಾಡ್ತಾರೆ. ಆಮೇಲೆ ಬಡತನ ಇದೆ, ಮನೆಯಲ್ಲಿ ಫೀಸ್ ಕಟ್ಟೋಕ್ಕಾಗಲ್ಲ, ಓಕೆ, ಸ್ಕಾಲರ್ಶಿಪ್ ವ್ಯವಸ್ಥೆ ಮಾಡ್ತಾರೆ. ಓಡಾಡೋಕ್ಕೆ ಬಸ್ ಫೆಸಿಲಿಟಿ ಇಲ್ಲ ಅಂದ್ಕೊಳ್ಳಿ, ಆಗ ಸರ್ಕಾರ ಬಸ್ಸಸ್ನ ಬಿಟ್ಟು ಬಸ್ ಪಾಸನ್ನು ಫ್ರೀಯಾಗಿ ಕೊಡುತ್ತೆ. ಆಮೇಲೆ ಮಧ್ಯಾಹ್ನದ ಊಟವನ್ನು ಕೊಡುತ್ತೆ. ಯಾಕೆ ಕೊಡುತ್ತೆ? ಸ್ಟೂಡೆಂಟ್ಸ್ ಎಜುಕೇಷನ್ ಪಡ್ಕೊಳ್ಳಿ ಅಂದರೆ ವ್ಯಕ್ತಿಯ ಏಳಿಗೆಗೆ ರಾಜ್ಯ ಹಸ್ತಕ್ಷೇಪ ಮಾಡಬೇಕು ಅಂತ ಹೇಳೋರು ಯಾರು? ಪಾಸಿಟಿವ್ ಲಿಬರ್ಟೀಸ್. ಓಕೆ. ನೆಗೆಟಿವ್ ಲಿಬರ್ಟೇರಿಯನ್ಸ್ ಏನು ಹೇಳ್ತಾರೆ ಅಂತ ಹೇಳಿದರೆ, ನೆಗೆಟಿವ್ ಲಿಬರ್ಟಿನ ಪ್ರತಿಪಾದಿಸೋರು ಏನು ಹೇಳ್ತಾರೆ ಅಂದರೆ, ವ್ಯಕ್ತಿ ಬೆಳಿಬೇಕು ಅಂದರೆ ರಾಜ್ಯ ಹಸ್ತಕ್ಷೇಪ ಮಾಡಬಾರ್ದು, ರಾಜ್ಯವನ್ನು ಫ್ರೀ ಬಿಡಬೇಕು. ನಿನ್ನಲ್ಲಿ ಎಷ್ಟು ಕೇಪಬಿಲಿಟಿ ಇದೆ ನೀನಷ್ಟು ಬೆಳಿ. ಓಕೆ, ಕಾಂಪಿಟೇಷನಿಗೆ ಇಳಿದು ಗ್ರೋ ಆ್ಯಸ್ ಮಚ್ ಆಸ್ ಯು ಕ್ಯಾನ್ ಅನ್ನೋದು ನೆಗೆಟಿವ್ ಲಿಬರ್ಟಿ. ರಾಜ್ಯ ಹಸ್ತಕ್ಷೇಪ ಮಾಡಬಾರ್ದು. ಒಂದೇನು ಹೇಳುತ್ತೆ, ಸ್ಟೇಟ್ ಶುಡ್ ಎಂಪವರ್, ಇನ್ನೊಂದು ಹೇಳುತ್ತೆ ಸ್ಟೇಟ್ ಶುಡ್ ನಾಟ್ ಇಂಟರ್ಫಿಯರ್ ಅಂತ. ಓಕೆ. ಸೊ ಈ 2 ರೀತಿ ಉದಾರವಾದವನ್ನು ನಾವು ಕಾಣ್ತಾ ಹೋಗ್ತೀವಿ. ಈಗ JS ಮಿಲ್ರವರು ನೆಗೆಟಿವ್ ಲಿಬರ್ಟಿಯನ್ನು ಪ್ರತಿಪಾದಿಸಿದಂಥವ್ರು. ನಾವು ಕ್ಲಾಸಿಕಲ್ ಲಿಬ್ರಲಿಸಮಲ್ಲಿ ಪಾಸಿಟಿವ್, ನೆಗೆಟಿವ್. ಸೊ ನೆಗೆಟಿವ್ ಅಂದರೆ ರಾಜ್ಯ ಇಂಡಿವಿಜುವಲ್ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅಂತ JS ಮಿಲ್ ಹೇಳ್ತಾರೆ. ಅದೊಂದು ಕಡೆ ನಿಮಗೆ ನೆನಪಿರಲಿ, ಮುಂದೆ ಅದ್ರ ಬಗ್ಗೆ ನಾನು ಮಾಡ್ತಾ ಹೋಗ್ತೇನೆ ನೆಕ್ಸ್ಟ್ ಸೆಷನ್ಸಲ್ಲಿ. ಅದಾದಮೇಲೆ ನೆಕ್ಸ್ಟ್ ಲೈನ್ ಅದರಲ್ಲಿ ಮೆನ್ಷನ್ ಮಾಡಿರೋದು, ಹಿ ಪ್ರಪೌಂಡೆಡ್ ಅರ್ಲಿ ಲಿಬರಲ್ ಫೆಮಿನಿಸಮ್ ಅಂತ ಹೇಳಿದ್ರೆ ಮಹಿಳಾವಾದ. ಓಕೆ, ಮಹಿಳೆಯರಿಗೆ ಸೂಕ್ತ ಸ್ಥಾನಮಾನ ಸಿಗಬೇಕು. ಇಡೀ ಇರುವಂಥ ಪಾಪ್ಯುಲೇಷನಲ್ಲಿ ಆಲ್ಮೋಸ್ಟ್ 50% ಮಹಿಳೆಯರಿದ್ದಾರೆ. ವಿಶ್ವದಲ್ಲೇ ತಗೊಳ್ಳಿ, ದೇಶ ಮಟ್ಟದಲ್ಲೇ ತಗೊಳ್ಳಿ, ಸುಮಾರಾಗಿ ಆಲ್ಮೋಸ್ಟ್ ನಾವು ಸೆಕ್ಸ್ ರೇಷಿಯೋ ಅಂತ ಏನು ಮಾತಾಡ್ತೀವಿ ನೋಡಿ, ಈಗ ನಮ್ಮ ಸೆನ್ಸಸ್ ಅಂತ ಬಂದಾಗ 1000 ಪುರುಷರಿಗೆ ಎಷ್ಟು ಮಹಿಳೆಯರು ಅಂತ ಆಲ್ಮೋಸ್ಟ್ ಅರ್ಧದಷ್ಟು ಇರ್ತಾರಲ್ವಾ. 1000ಗೆ 973 ಅಂತೆಲ್ಲ ನಾವು ನೋಡ್ತೀವಿ ಸೆನ್ಸಸಲ್ಲಿ. ಈಗ ಮಹಿಳೆಯರಿಗೆ ಸೂಕ್ತ ರಕ್ಷಣೆ ಸಿಗಬೇಕು, ಮಹಿಳೆಯರಿಗೆ ಸೂಕ್ತ ಅವಕಾಶಗಳು ಸಿಗಬೇಕು, ಮಹಿಳೆಯರಿಗೋಸ್ಕರ ಹಕ್ಕುಗಳಿರಬೇಕು, ಅವರಿಗೆ ಶಿಕ್ಷಣ, ಉದ್ಯೋಗ, ಆಯ್ಕೆಗಳು ಸಿಗಬೇಕು. ಆಯಿತಾ, ಅವ್ರ ಆಯ್ಕೆನ ಅವರೇ ಮಾಡ್ಕೋಬೇಕು. ಈ ರೀತಿ ವ್ಯವಸ್ಥೆ ಸ್ಥಾಪನೆ ಆಗಬೇಕು ಅಂತ ಹೇಳಿ ಹೋರಾಟ ಮಾಡಿದಂತಹ ಪ್ರಾಚೀನ ಚಿಂತಕ ನಮಗೆ ನೆನಪಿಗೆ ಬರೋದು ಪ್ಲೇಟೋ. ಅವರ ನಂತರ ಬ್ರಿಟನ್ ಪಾರ್ಲಿಮೆಂಟ್ನಲ್ಲಿ, ನಾನು ಹೇಳಿದ್ನಲ್ಲ ಅವರು ಹೌಸ್ ಆಫ್ ಕಾಮನ್ಸ್ನ ಸದಸ್ಯರಾಗಿದ್ದರು ಅಂತ, ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ವಿಮೆನ್ ಎನ್ಫ್ರಾಂಚೈಸ್ಮೆಂಟ್ ಮೇಲೆ ಹೋರಾಟವನ್ನು ಮಾಡಿ ಮಸೂದೆಯನ್ನು ಅಂಗೀಕಾರ ಮಾಡಿಸಿದಂತಹ ಮಾನಚಿಂತಕ JS ಮಿಲ್. ಸೊ ಇವತ್ತು ನೀವು ನೋಡ್ಬೋದು, ಭಾರತದಲ್ಲಿ ಸ್ವತಂತ್ರಗೊಂಡ ನಂತರನೇ ಮಹಿಳೆಯರಿಗೂ ಮತದಾನದ ಇತ್ತು. ಬಟ್ ಬ್ರಿಟನ್, ಅಮೆರಿಕ ಎಲ್ಲ ನೀವು ನೋಡಿದರೆ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ನೀಡ್ತಾ ಇರಲಿಲ್ಲ. ಆಯಿತಾ. ಸೊ JS ಮಿಲ್ ನಂತರ ಬ್ರಿಟನ್ನಲ್ಲಿ ಮಹಿಳೆಯರಿಗೆ ಕೂಡ ಮತದಾನದ ಹಕ್ಕು, ಗೌರವವನ್ನು ಸರ್ಕಾರ ಕೊಟ್ಟಿದೆ. ಎಟ್ ದ ಸೇಮ್ ಟೈಮ್ ನೋಡಿ, ಈಗ ನಮ್ಮ ಪೊಲಿಟಿಕಲ್ ಸೈನ್ಸ್ ಎಕನಾಮಿಸ್ಟ್ ಅಂತೆಲ್ಲ ಮಾತಾಡ್ತೀವಿ. ಪೊಲಿಟಿಕಲ್ ಸೈನ್ಸ್ಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಎಕನಾಮಿಕ್ಸಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತೆಲ್ಲ ಹೇಳಿದೆ. ಎಟ್ ದ ಸೇಮ್ ಟೈಮ್ ಬೇರೆ ಸ್ಕೂಲ್ಸ್ ಆಫ್ ಥಾಟ್ ಲೈಕ್ ಎಂಪಿರಿಸಿಸಮ್, ಕಾನ್ಸಿಕ್ವೆನ್ಷಿಯಲಿಸಮ್, ಸೈಕಲಾಜಿಸಮ್, ಈ ರೀತಿ ಸ್ಕೂಲ್ಸ್ ಆಫ್ ಥಾಟಿಗೆ ಕೂಡ JS ಮಿಲ್ರವರು ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಈ ಸ್ಕೂಲ್ಸ್ ಆಫ್ ಥಾಟ್ ಬಗ್ಗೆ ನಾನು ನಿಮಗೇನು ಮಾಡೋಕ್ಕೆ ಹೋಗ್ತಿಲ್ಲ ಅತಿಯಾಗಿ. ರೀಸನ್ ಬೀಂಗ್ ಅವೆಲ್ಲ ನಿಮಗೆ ಸಿಲೆಬಸ್ನಲ್ಲಿ ಇಲ್ಲ. ಅದು ಪೋಸ್ಟ್ ಗ್ರ್ಯಾಜುಯೇಷನ್ ನೀವು JS ಮಿಲ್ ಮಾಡಿದಾಗ ಇದ್ರ ಬಗ್ಗೆ ನೀವು ತಿಳ್ಕೊತಾ ಹೋಗ್ತೀರಾ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಸ್ಲೈಡಿಗೆ ಹೋಗೋದಾದರೆ, ನಾನು ಈ ಸ್ಲೈಡ್ನಲ್ಲಿ ನಿಮಗೆ JS ಮಿಲ್ರವರ ಇಂಪಾರ್ಟೆಂಟ್ ವರ್ಕ್ಸನ್ನು ಕೊಟ್ಟಿದ್ದೀನಿ, ಅವರ ಪ್ರಮುಖ ಕೃತಿಗಳು. ಮೊದಲನೇದು ಸಿಸ್ಟಮ್ ಆಫ್ ಲಾಜಿಕ್ ಅಂತ 1843ರಲ್ಲಿ ಬಂದಂತಹ ಕೃತಿ. ಎರಡನೇದು ಪ್ರಿನ್ಸಿಪಲ್ಸ್ ಆಫ್ ಪೊಲಿಟಿಕಲ್ ಇಕಾನಮಿ 1848 1848ರಲ್ಲಿ ಬಂದಂತಹ ಕೃತಿ. ಮೂರನೇದು ಎನ್ಫ್ರಾಂಚೈಸ್ಮೆಂಟ್ ಆಫ್ ವಿಮೆನ್, ಅದು 1848, ಅದು ಸಹ 1848ರಲ್ಲಿ ಬಂದಂತಹ ಕೃತಿ. ಮತ್ತು ನಾಲ್ಕನೇದು ಅವರ ಇಂಪಾರ್ಟೆಂಟ್ ಕೃತಿ ಆನ್ ಲಿಬರ್ಟಿ. ಓಕೆ. ಸೊ ಇವತ್ತು ನಮ್ಮ ಸರ್ಕಾರಗಳಿರಬಹುದು ಅಥವಾ ನಮ್ಮ ಸಂವಿಧಾನದಲ್ಲಿ ಏನು ನೀವು ಮೂಲಭೂತ ಹಕ್ಕುಗಳು, ಸ್ವತಂತ್ರ ಅಂತೆಲ್ಲ ಮಾತಾಡ್ತೀವಿ, ಅದು ಆ ಐಡಿಯಾಸ್ ಆ್ಯಕ್ಚುಲಿ ನಾವು ಬೇರೆ ಸಂವಿಧಾನಗಳಿಂದ ಡ್ರಾ ಮಾಡ್ಕೊಂಡಿದ್ದೀವಿ. ಬಟ್ ಅದರ ಕ್ರಕ್ಸ್, ಅದರ
ಆಳ ನೀವು ಹುಡುಕ್ತಾ ಹೋದರೆ ಈ ಕೃತಿಯಲ್ಲಿರುವಂತಹ ಕೆಲವು ವಿಷಯಗಳನ್ನ ಅಳವಡಿಸ್ಕೊಳ್ಳಲಾಗಿದೆ. ಆ್ಯಂಡ್ ದೆನ್ ವುಮೆನ್ ಸಫ್ರೇಜ್ ಬಂದ್ಬಿಟ್ಟು 1873 ಬಂದಂತಹ ಕೃತಿ. 3 essays on religion. ಸೊ 1874 ಬಂದಂತಹ ಕೃತಿ. ನೆಕ್ಸ್ಟ್ ಕೃತಿ ಡಿಸರ್ಟೇಷನ್ಸ್ ಆ್ಯಂಡ್ ಡಿಸ್ಕಷನ್ಸ್ ಅಂತ, ಅದು 1859 ಬಂದಂತಹ ಕೃತಿ. ಮತ್ತು ಕೊನೆಯದು ನಾನು ಇದರಲ್ಲಿ ಮೆನ್ಷನ್ ಮಾಡಿರೋದು ಸಬ್ಜೆಕ್ಷನ್ ಆಫ್ ವಿಮೆನ್ 1869 ಬಂದಂತಹ ಕೃತಿ. ಈಗ ಇದಿಷ್ಟೇನ ಅವ್ರು ಬರೆದಿರೋದು ಅಂತ ಅಲ್ಲ, ಹಲವಾರು ಬರೆದಿದ್ದಾರೆ. ಅದರಲ್ಲಿ ನಾನು ಇಂಪಾರ್ಟೆಂಟ್ ವರ್ಕ್ಸ್ ಅಂತ ಕೊಟ್ಟಿದ್ದೀನಿ ನೋಡಿ, ನಾಟ್ ಎವ್ರಿ ವರ್ಕ್ ಆಫ್ ಜೆ.ಎಸ್. ಮಿಲ್, ಆಯಿತಾ. ಸೊ ಅವರು ಬರೆದಂತಹ ಕೆಲವು ಕೃತಿಗಳಲ್ಲಿ ಪ್ರಮುಖವಾದದನ್ನು ನಾನು ನಿಮಗಿಲ್ಲಿ ನೀಡಿದ್ದೀನಿ. ಈಗ ನೆಕ್ಸ್ಟ್ ಸ್ಲೈಡಲ್ಲಿ ನಾವು ನೋಡ್ತಾ ಹೋಗೋಣ. ಜೆ.ಎಸ್. ಮಿಲ್ ಬ್ರಿಟನ್ನ ಒಬ್ಬ MP ಆಗಿ ಏನೇನು ಕೆಲಸಗಳನ್ನ ಮಾಡಿದ್ದಾರೆ ಅಂತ. ಓಕೆ, ಹಿ ವಾಸ್ ಅ ರ್ಯಾಡಿಕಲ್ MP. ಓಕೆ, ವ್ಯವಸ್ಥೆನೇ ಚೇಂಜ್ ಆಗಬೇಕು ಅಂತ ಒಂದು ರೀತಿ ಇದ್ದಂತಹ ಒಬ್ಬ MP ಅಥವಾ ಮೆಂಬರ್ ಆಫ್ ಪಾರ್ಲಿಮೆಂಟ್, ಸಂಸದ ಅಂತ ನಮ್ಮ ಭಾಷೆಯಲ್ಲಿ ಹೇಳೋದಾದರೆ. ಈಗ ಮೊದಲನೇ ಪಾಯಿಂಟಲ್ಲಿ ನಾನು ಮೆನ್ಷನ್ ಮಾಡಿರೋದಾಗಲೇ ಹೇಳಿದ ಹಾಗೆ, ಹಿ ವಾಸ್ ಅ ಚಾಂಪಿಯನ್ ಆಫ್ ರೈಟ್ಸ್ ಆಫ್ ವಿಮೆನ್, ಆಯಿತಾ. ಬ್ರಿಟನ್ನಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕು ಇರಲಿಲ್ಲ. ಓಕೆ, ಸೊ ಅವರು ಬ್ರಿಟನ್ ಸಂಸತ್ತಿನಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕು ಕೊಡಬೇಕು ಅಂತ ಹೋರಾಟ ಮಾಡಿದ ಮೊದಲಿಗರು. ಎರಡನೇದು, ಹಿ ರೇಸ್ಡ್ ಕನ್ಸರ್ನ್ ಅಬೌಟ್ ಇಂಟ್ರೆಸ್ಟ್ ಆಫ್ ದಿ ಲೇಬರ್ ಕ್ಲಾಸ್ ಅಥವಾ ಈ ಶ್ರಮಿಕ ವರ್ಗ ಅಂತ ಏನಿದೆಯಲ್ಲ, ಅವರಿಗೆ ಅವರ ಆಸಕ್ತಿ ಅಥವಾ ಅವರ ಕನ್ಸರ್ನ್ ಏನಿರುತ್ತೆ, ಅವರ ವೇತನ ಇರ್ಬೋದು, ವೇತನ ಹೆಚ್ಚಳ ಇರ್ಬೋದು, ಅಥವಾ ಪರಿಸರ ಇರ್ಬೋದು, ಅವರ ಉದ್ಯೋಗದ ಪರಿಸರ ಇರ್ಬೋದು, ಅಲ್ಲಿ ಸುಧಾರಣೆ ತರೋದು ಇತ್ಯಾದಿ ಶ್ರಮಿಕ ವರ್ಗದ ಬಗ್ಗೆ ಅವರು ಹೌಸ್ ಆಫ್ ಕಾಮನ್ಸ್ನಲ್ಲಿ ವಾಯ್ಸ್ ರೇಸ್ ಮಾಡ್ತಾರೆ. ಮೂರನೇದು, ಹಿ ವರ್ಕ್ ಫಾರ್ ಲ್ಯಾಂಡ್ ರಿಫಾರ್ಮ್ ಇನ್ ಐರ್ಲ್ಯಾಂಡ್ ಪ್ರದೇಶದಲ್ಲಿ ಭೂ ಸುಧಾರಣೆಗೋಸ್ಕರ ಹೋರಾಟ ಮಾಡಿದ್ದವರಲ್ಲಿ ಮೊದಲಿಗರು ಜೆ.ಎಸ್. ಮಿಲ್ ಆಗಿರ್ತಾರೆ. ಅದಾದಮೇಲೆ ಬ್ರಿಟನ್ನಲ್ಲಿ ಅನುಪಾತೀಯ ಪ್ರಾತಿನಿಧ್ಯ ವ್ಯವಸ್ಥೆ ಬರಬೇಕು ಅಂತ ಹೇಳಿದರು. ಹಿ ಅಡ್ವೊಕೇಟೆಡ್ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್, ಅಂದರೆ ಒಂದೊಂದು ಸಮುದಾಯಕ್ಕೂ ಒಬ್ಬೊಬ್ಬ ಪ್ರತಿನಿಧಿಯನ್ನು ಕೊಡಬೇಕು, ಒಬ್ಬ ಅಥವಾ ಹೆಚ್ಚು ಪ್ರತಿನಿಧಿಗಳನ್ನ ಕೊಟ್ಟು ಎಲ್ಲ ಸಮುದಾಯದವರಿಗೂ ಅವಕಾಶವನ್ನು ಕಲ್ಪಿಸಬೇಕು ಅನ್ನೋ ಒಂದು ವ್ಯವಸ್ಥೆ, ಅದು ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್. ಅದನ್ನು ನಾನು ನಿಮಗೆ ಮುಂದಿನ ಒಂದು ಕ್ಲಾಸಲ್ಲಿ ಅದ್ರ ಬಗ್ಗೆ ಒಂದಷ್ಟು ಹೇಳ್ತೀನಿ. ಅದಾದಮೇಲೆ ಹಿ ಫೇವರ್ಡ್ ಯೂನಿವರ್ಸಲ್ ಸಫ್ರೇಜ್ ಫಾರ್ ಆಲ್ ಟ್ಯಾಕ್ಸ್ ಪೇಯರ್ಸ್, ಅಂದರೆ ಜೆ.ಎಸ್. ಮಿಲ್ ಹೇಳೋದು ಯಾರ್ಯಾರು ಟ್ಯಾಕ್ಸ್ ಕಟ್ತಾರೋ ಅವರೆಲ್ಲರಿಗೂ ಮತದಾನದ ಹಕ್ಕನ್ನು ನೀಡಬೇಕು. ಓಕೆ, ಯಾರು ಟ್ಯಾಕ್ಸ್ ಕಟ್ಟಲು ಅವರಿಗೆ ಮತದಾನದ ಹಕ್ಕು ಬೇಡ ಅಂತ ಅವ್ರು ಹೇಳ್ತಾರೆ. ಯಾಕೆ ಅಂದರೆ 2 ರೀಸನ್ಸ್ನ ನಾವು ಹುಡುಕ್ತಾ ಹೋದಾಗ ಸಿಗುತ್ತೆ. ಟ್ಯಾಕ್ಸ್ ಯಾರು ಕಟ್ತಾರೆ ಅವರಿಗೆ ಜವಾಬ್ದಾರಿ ಇರುತ್ತೆ, ಆಯಿತಾ. ನನ್ನ ಹಣ ನಾನು ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ ಟ್ಯಾಕ್ಸ್ ರೂಪದಲ್ಲಿ ಅಂದಾಗ ಆ ಹಣ ಪೋಲಾಗದೇ ಇರೋ ಥರ, ಆಯಿತಾ, ಅದನ್ನು ಯಾರೂ ದುರುಪಯೋಗ ಪಡಿಸ್ಕೊಳ್ದೇ ಇರೋ ಥರ ಅದ್ರ ಮೇಲೆ ನಾನು ನಿಗಾವನ್ನು ವಹಿಸ್ತೀನಿ, ಒಂದು. ಎರಡನೇದು, ಟ್ಯಾಕ್ಸ್ ಕಟ್ಟೋರ ಹತ್ರ ಆಸ್ತಿ ಇರುತ್ತೆ, ಅವರಿಗೆ ಆಸ್ತಿಯನ್ನು ಹೇಗೆ ಸಂಪಾದಿಸಬೇಕು ಅನ್ನೋ ಒಂದು ದಾರಿ ಗೊತ್ತಿರುತ್ತೆ, ಆಯಿತಾ. ಯಾರಿಗೆ ಆಸ್ತಿ ಇರೋದಿಲ್ವೋ, ಬಡವರಾಗಿ ಯಾರು ಇರ್ತಾರೋ ಅವ್ರು ಟ್ಯಾಕ್ಸ್ ಕಟ್ಟೋದಕ್ಕೆ ಹೋಗೋದಿಲ್ವಲ್ಲ, ಆಗ ಅವರಿಗೆ ತಮ್ಮ ಆರ್ಥಿಕ ಏಳಿಗೆನೇ ಮಾಡ್ಕೊಳಕ್ಕೆ ಬರಲ್ಲ ಅಂದಾಗ ಅವ್ರ ದೇಶದ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಟ್ಯಾಕ್ಸ್ ಪೇಯರ್ಸಿಗೆ ಮಾತ್ರ ಮತದಾನದ ಹಕ್ಕು ಕೊಡಬೇಕು ಅಂತ. ನೀವು ಇದನ್ನು ಆ್ಯಕ್ಚುಲಿ T.H. ಗ್ರೀನ್ ಕೂಡ ಇದೇ ಕಾನ್ಸೆಪ್ಟನ್ನು ಎಂಡೋರ್ಸ್ ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ನಾನು ಕೊಟ್ಟಿರೋದು ಹಿ ಅಡ್ವೊಕೇಟೆಡ್ ಪ್ಲೂರಾಲಿಟಿ ಆಫ್ ವೋಟ್ಸ್ ಫಾರ್ ಮೆನ್ ಆಫ್ ಸುಪೀರಿಯರ್ ಇಂಟೆಲೆಕ್ಟ್ ಆ್ಯಂಡ್ ಹೈ ಕ್ಯಾರೆಕ್ಟರ್, ಅಂದರೆ ಉನ್ನತ ಚರಿತ್ರೆಯ ಸಚ್ಚರಿತ್ರೆಯ ವ್ಯಕ್ತಿಗಳು ಮತ್ತು ಆಯಿತಾ ಅತಿ ಹೆಚ್ಚು ಶಿಕ್ಷಣವನ್ನು ಪಡೆದಂಥ ವ್ಯಕ್ತಿಗಳಿಗೆ ಹೆಚ್ಚು ಮತದಾನ ಸಿಗಬೇಕು ಅಂತ ಜೆ.ಎಸ್. ಮಿಲ್ ಹೇಳ್ತಾರೆ. ಅಂದರೆ ಇದನ್ನು ಏನನ್ನು ತೋರಿಸುತ್ತೆ ಇದು ಅಂದರೆ, ಶಿಕ್ಷಣ ಹೆಚ್ಚಾದಷ್ಟು ನಿಮಗೆ ಮತ ಹೆಚ್ಚಾಗ್ತಾ ಹೋಗುತ್ತೆ. ಈಗ 10th ಸ್ಟ್ಯಾಂಡರ್ಡ್ ಆಗಿದ್ದವನಿಗೆ 1 ವೋಟು, PUC ಆಗಿದ್ದವನಿಗೆ 2 ವೋಟು, ಡಿಗ್ರಿ ಆಗಿದ್ದವನಿಗೆ 3 ವೋಟು, ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿದ್ದರೆ 4 ವೋಟು, ಈ ರೀತಿ ಒಂದು ಎಕ್ಸಾಂಪಲ್ ನಾನು ಕೊಡೋದಾದರೆ. ಓಕೆ, ಸೊ ಪ್ಲೂರಾಲಿಟಿ ಆಫ್ ವೋಟ್ಸ್ ಫಾರ್ ಮೆನ್ ಆಫ್ ಸುಪೀರಿಯರ್ ಇಂಟೆಲೆಕ್ಟ್, ಇದು ನಾನು ನೆಕ್ಸ್ಟ್ ನಿಮಗೆ ಇನ್ನೊಂದು ಸತಿ ಇದನ್ನು ಮತ್ತೆ ಒಂದು ಸ್ಲೈಡಲ್ಲಿ ಬರುತ್ತೆ, ನೆಕ್ಸ್ಟ್ ಸೆಷನಲ್ಲಿ ಆಗ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಇದ್ರ ಬಗ್ಗೆ ಹೇಳ್ತಾರೆ. ಅವ್ರ ಪ್ರಜಾಪ್ರಭುತ್ವದ ಬಗ್ಗೆ ಅವ್ರ ನಿಲುವು ಅಂತ ಬರುತ್ತೆ, ಆ ಟಾಪಿಕ್ ಟೀಚ್ ಮಾಡುವಾಗ ನಾನು ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ನಿಮಗೆ ವಿವರವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಲಾಸ್ಟ್ ಪಾಯಿಂಟ್ ಈ ಸ್ಲೈಡಲ್ಲಿ ಏನಿದೆ ಅಂದರೆ, ಹಿ ಫೇವರ್ಡ್ ಕಂಪಲ್ಸರಿ ಸ್ಟೇಟ್ ಸ್ಪಾನ್ಸರ್ಡ್ ಎಜುಕೇಷನ್ ಸಿಸ್ಟಮ್. ಇದು ಪ್ಲೇಟೋ ಕೂಡ ಹೇಳ್ತಾರೆ, T.H. ಗ್ರೀನ್ ಕೂಡ ಹೇಳ್ತಾರೆ, ಜೆ.ಎಸ್. ಮಿಲ್ ಕೂಡ ಹೇಳ್ತಾರೆ. ರಾಜ್ಯ ಶಿಕ್ಷಣವನ್ನು ನೀಡಬೇಕು. ಓಕೆ, ಕಡ್ಡಾಯ ಶಿಕ್ಷಣವನ್ನು ರಾಜ್ಯ ನೀಡಬೇಕು. ಯಾಕೆ? ಇದಕ್ಕೆ ಹಿಂದಿನ ಪಾಯಿಂಟಲ್ಲಿದೆ ನೋಡಿ, ಎಜುಕೇಷನ್ ಸಿಗಬೇಕು ವ್ಯಕ್ತಿಗಳಿಗೆ. ಈಗ ಇದನ್ನು ನಮ್ಮ ದೇಶದಲ್ಲೂ ಕೂಡ ನಾವು ಅಳವಡಿಸ್ಕೊಂಡಿದ್ದೀವಲ್ವಾ, ಕಡ್ಡಾಯ ಶಿಕ್ಷಣ ಕಾಯ್ದೆ ಅಂತ ಇದೆ. ಸೊ 6ರಿಂದ 14 ವರ್ಷದ ಎಲ್ಲ ಮಕ್ಕಳಿಗೂ ಶಿಕ್ಷಣ ಕಡ್ಡಾಯವಾಗಿ ರಾಜ್ಯ ಕೊಡಬೇಕು, ಪ್ರಾಥಮಿಕ ಶಿಕ್ಷಣ ಅಂತ ನಾವು ಹೇಳ್ತೀವಿ. ಇದನ್ನೇ ಜೆ.ಎಸ್. ಮಿಲ್ ಕೂಡ ಪ್ರತಿಪಾದಿಸಿದ್ರು ಆ್ಯಸ್ ಅ
ರಾಡಿಕಲ್ MP ಇನ್ ಬ್ರಿಟನ್. ಆಯಿತಾ, ಅವರು ಬ್ರಿಟನ್ನಲ್ಲಿ ಅವರು ಸದಸ್ಯರಾಗಿದ್ದಾಗ, ಹೌಸ್ ಆಫ್ ಕಾಮನ್ಸ್ನ ಸದಸ್ಯರಾಗಿದ್ದಾಗ ರಾಜ್ಯದ ಮೇಲೆ ಒತ್ತಡವನ್ನು ಹೇರ್ತಾರೆ. ನೀವು ಪ್ರತಿಯೊಬ್ಬರಿಗೂ ಶಿಕ್ಷಣವನ್ನು ಕೊಡಬೇಕು, ಫ್ರೀ ಆಫ್ ಕಾಸ್ಟ್ ಕಂಪಲ್ಸರಿ ಶಿಕ್ಷಣವನ್ನು ಕೊಡಬೇಕು. ಪ್ರಾಥಮಿಕ ಶಿಕ್ಷಣ ಅಂತ ಅದೇನು ಮೆನ್ಷನ್ ಆಗಿಲ್ಲ, ನಾನು ನಮ್ಮ ಕಾಯ್ದೆ ಬಗ್ಗೆ ನಾನು ಹೇಳುವಾಗ ಅದನ್ನ ಒತ್ತು ಕೊಟ್ಟಿದ್ದು. ಓಕೆ, ಸೊ ಇದಿಷ್ಟು ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಂಡಿದ್ದು. ಸೊ ಜಸ್ಟ್ ಟು ಹ್ಯಾವ್ ಅ ರೀಲುಕ್ ಎಟ್ ದ ಟಾಪಿಕ್, JS ಮಿಲ್ರವರು ಒಬ್ಬ ಬ್ರಿಟಿಷ್ ಚಿಂತಕ. ಓಕೆ, ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಎರಡರಲ್ಲೂ ಪರಿಣತಿಯನ್ನು ಹೊಂದಿದ್ದವರು. ಅವರು ಈಸ್ಟ್ ಇಂಡಿಯಾ ಕಂಪ್ನಿಯ ಲಂಡನ್ನಲ್ಲಿದ್ದಂಥ ಒಂದು ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ನಾಗರಿಕ ಸೇವಕ. ಎಟ್ ದ ಸೇಮ್ ಟೈಮ್ ಬ್ರಿಟನ್ನ ಕೆಳಮನೆ ಹೌಸ್ ಆಫ್ ಕಾಮನ್ಸ್ನ ಸದಸ್ಯರಾಗಿದ್ದರು. ಅವರ ತಂದೆ ಜೇಮ್ಸ್ ಸ್ಟುವರ್ಟ್ ಮಿಲ್ ಒಬ್ಬ ಖ್ಯಾತ ಅರ್ಥಶಾಸ್ತ್ರಜ್ಞರಾಗಿದ್ದರು, ಮತ್ತು ಅವರ ಪತ್ನಿ ಹ್ಯಾರಿಯಟ್ ಟೇಲರ್ ಮಿಲ್ ಬ್ರಿಟನ್ ಚಿಂತಕಿ ಮತ್ತು ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿಯಾಗಿದ್ದರು. ಸೊ 19ನೇ ಶತಮಾನದ ಪ್ರಮುಖ ಉದಾರವಾದಿ ಚಿಂತಕರಲ್ಲಿ ನಾವು JS ಮಿಲ್ ಅವ್ರನ್ನ ಕಾಣ್ತೀವಿ. ಹಿ ವಾಸ್ ಅ ನ್ಯಾಚುರಲಿಸ್ಟ್ ಇನ್ ದ ಸೆನ್ಸ್, ಅವರು ನೈಸರ್ಗಿಕ ಹಕ್ಕುಗಳು ಏನಿತ್ತೋ ಅದನ್ನು ಎಂಡೋರ್ಸ್ ಮಾಡ್ತಾಯಿದ್ರು, ಅದನ್ನು ಎತ್ತಿ ಹಿಡಿತಾ ಇದ್ರು. ಜಾನ್ ಲಾಕ್ ಕೊಟ್ಟಂತಹ ಇದನ್ನು ಆ ಚಿಂತನೆಗಳನ್ನು ಸಪೋರ್ಟ್ ಮಾಡ್ಕೊಂಡು ಬಂದಂಥವರು. ಎರಡನೇದು ಉಪಯುಕ್ತತಾವಾದ ಅನ್ನೋದು ಏನಿತ್ತು, ಜೆರೆಮಿ ಬೆಂಥಮ್ ಅವರು ಸ್ಥಾಪಿಸಿದಂತಹ ಅಥವಾ ಪ್ರತಿಪಾದಿಸಿದಂತಹ ಉಪಯುಕ್ತವಾದ ಏನಿತ್ತು ಅದನ್ನು ಇನ್ನೊಂದಷ್ಟು ಡೆವಲಪ್ ಮಾಡಿದವರು JS ಮಿಲ್. ಅದಾದಮೇಲೆ ಸಕಾರಾತ್ಮಕ ನಕಾರಾತ್ಮಕ ಸ್ವತಂತ್ರ ಅಂತ ನಾನು ಹೇಳಿದೆ. ಸೊ ನಕಾರಾತ್ಮಕ ಸ್ವತಂತ್ರ ಪ್ರತಿಪಾದಿಸಿದಂಥವ್ರು JS ಮಿಲ್. ಹಿ ವಾಸ್ ಅ ನೆಗೆಟಿವ್ ಲಿಬರ್ಟಿ ಸಪೋರ್ಟರ್. ಅಂದರೆ ರಾಜ್ಯ ವ್ಯಕ್ತಿಯ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಬಾರದು. ಓಕೆ, 4ನೇ ಪಾಯಿಂಟ್, ಅವ್ರು ಮಹಿಳೆಯರಿಗೋಸ್ಕರ ಹೋರಾಟವನ್ನು ನಡೆಸಿದಂತಹ ಚಿಂತಕ. ಅದಾದಮೇಲೆ ಒಂದು ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಅವರ ಇಂಪಾರ್ಟೆಂಟ್ ಕೃತಿಗಳನ್ನು ಕೊಟ್ಟೆ. ಅದಾದಮೇಲೆ JS ಮಿಲ್ರವರು ಬ್ರಿಟನ್ನ ಸಂಸದರಾಗಿ ಏನೇನು ಮಾಡಿದ್ದಾರೆ, ಯಾವ್ಯಾವುದಕ್ಕೆ ಒತ್ತು ಕೊಟ್ಟರು, ಮಹಿಳೆಯರ ಹಕ್ಕು ಇರ್ಬೋದು, ಶ್ರಮಿಕರಿಗೋಸ್ಕರ ಇರಬಹುದು, ಅವರ ಹಿತಾಸಕ್ತಿಗಳನ್ನ ಕಾಪಾಡೋದಿರಬಹುದು, ಐರ್ಲೆಂಡ್ನಲ್ಲಿ ಭೂ ಸುಧಾರಣೆ ಕಾಯ್ದೆಗಳನ್ನ ತರೋದಾಗಿರಬಹುದು, ಬ್ರಿಟನ್ನಲ್ಲಿ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಅನುಪಾತೀಯ ಪ್ರಾತಿನಿಧ್ಯವನ್ನು ನೀಡೋದಾಗಿರಬಹುದು, ಮತ್ತು ಎಲ್ಲ ಮತದಾರರಿಗೆ ಮತದಾನದ ಹಕ್ಕು, ಎಲ್ಲ ಟ್ಯಾಕ್ಸ್ ಪೇಯರ್ಸಿಗೆ, ಆಯಿತಾ, ಟ್ಯಾಕ್ಸ್ ಕಟ್ಟೋರಿಗೆ, ಸುಂಕ ನೀಡುವವರಿಗೆ ಮತದಾನದ ಅವಕಾಶವನ್ನು ಕಲ್ಪಿಸುವಂಥ ಒಂದು ವ್ಯವಸ್ಥೆಗೆ ಒತ್ತು ನೀಡ್ತಾಯಿದ್ರು. ಮತ್ತು ಶಿಕ್ಷಣ ಪಡೆದಂಥವರಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾಯಿದ್ರು, ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ನೀಡ್ತಾಯಿದ್ರು. ಯಾರು ಹೆಚ್ಚು ಶಿಕ್ಷಿತರಾಗಿರ್ತಾರೋ ಅವರಿಗೆ ಹೆಚ್ಚು ಮತದಾನಗಳನ್ನ ಕೊಡಬೇಕು, ಮತದಾನದ ಅವಕಾಶವನ್ನು ಕೊಡಬೇಕು. ಪ್ಲೂರಾಲಿಟಿ ಆಫ್ ವೋಟ್ಸ್ ಅಂತ ಮಾತಾಡ್ತಾರೆ, ಅದನ್ನು ಮುಂದೆ ಮತ್ತೆ ಮಾಡ್ತೀನಿ. ಅದಾದಮೇಲೆ ಲಾಸ್ಟ್ ಪಾಯಿಂಟ್ ಇಲ್ಲಿ ಸ್ಟೇಟ್ ಮಾಡಿರೋದು, ಹಿ ಫೇವರ್ಡ್ ಕಂಪಲ್ಸರಿ ಸ್ಟೇಟ್ ಸ್ಪಾನ್ಸರ್ಡ್ ಎಜುಕೇಷನ್ ಸಿಸ್ಟಮ್. ಅಂದರೆ ರಾಜ್ಯ ವ್ಯಕ್ತಿಗಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ನೀಡಬೇಕು. ಸೊ ಇಲ್ಲಿ ನಾನು ನಿಮಗೆ ಕೆಲವು ರೆಫರೆನ್ಸಸ್ನ ಹಾಕಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು.